ಸಂವಹನ ಕೌಶಲ್ಯದಲ್ಲಿ 3 ಇನ್ಪುಟ್ಸ್ ಯಾವ್ಯಾವುದು? ಒಂದು ಲಿಸನಿಂಗ್, ಆಲಿಸುವಿಕೆ. ಓಕೆ. ನಾವು ಚೆನ್ನಾಗಿ ಕೇಳಿಸ್ಕೊತಾ ಕೇಳಿಸ್ಕೊತಾ ಈ ಕೇಳಿಸ್ಕೊಂಡು ರೆಕಾರ್ಡ್ ಮಾಡ್ಕೋತೇವೆ. ಎರಡು, ವ್ಯೂಯಿಂಗ್, ನೋಡ್ತೇವೆ, ಕಣ್ಣಿನ ಮೂಲಕ ನೋಡ್ತೇವೆ. ನೋಡಿ ನೋಡಿ ಎಷ್ಟೊಂದು ಜನ ನೀವು ಆ, ಬುದ್ಧಿವಂತರಾಗ್ತಾರೆ. ಯಾಕೆ ಅಂದರೆ ಅವರು ಅಬ್ಸರ್ವೇಷನ್ ಚೆನ್ನಾಗಿರುತ್ತೆ. ಅದಕ್ಕೆ ನೋಡುವಿಕೆ ಅಂತ ಹೇಳ್ತೇವೆ. ಮೂರನೇದು ರೀಡಿಂಗ್, ಓದುವಿಕೆ. ಇವು ಮೂರು ಇನ್ಪುಟ್ ಅಂತ ಕರಿತೇನೆ ನಾನು. ಓದುವಿಕೆ, ನೋಡುವಿಕೆ, ಆಲಿಸುವಿಕೆ. 3 ಇನ್ಪುಟ್ಸ್. ದೇರ್ ಆರ್ 3 ಔಟ್ಪುಟ್ಸ್. ಒಂದು ಸ್ಪೀಕಿಂಗ್, ಎರಡು ರೈಟಿಂಗ್, ಮೂರು ಬಾಡಿ ಲ್ಯಾಂಗ್ವೇಜ್ ಅಂದರೆ ಮಾತುಗಾರಿಕೆ, ಬರವಣಿಗೆ ಕೌಶಲ್ಯ. ಮೂರನೇದು ಶಾರೀರಿಕ ಭಾಷೆ ಅಥವಾ ಆಂಗಿಕ ಭಾಷೆ. ಸೊ ಈ ಒಂದು ಕ್ಲಾರಿಟಿ ನಿಮಗೆ ಬಂದಾಗ ಆ ಒಂದು ಸ್ಪಷ್ಟತೆ ಹೆಚ್ಚಾಗತ್ತೆ ಅಂತ ನಿಮಗೆ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಇಲ್ಲಿ ಕಮ್ಯುನಿಕೇಶನ್ ಅಂದಾಗ ನಾನು ಅದನ್ನ ಮೂರು ಆ, ವಿಭಾಗದಲ್ಲಿ ಅರ್ಥ ಮಾಡಿಸೋದಕ್ಕೆ ಇವತ್ತು ಪ್ರಯತ್ನ ಮಾಡ್ತಾ ಇದ್ದೇನೆ ನಾನು. ಒಂದು ಪರ್ಸನಲ್ ಕಮ್ಯುನಿಕೇಶನ್, ವೈಯಕ್ತಿಕವಾದಂತಹ ಒಂದು ಸಂವಹನ. ನಾವು ನಮ್ಮ ಜೊತೆ ಮಾಡಿಕೊಳ್ಳುವ ಸಂವಹನವನ್ನು ಕೂಡ ಹೇಳ್ಬೋದು. ಮತ್ತು ಪ್ರೊಫೆಷನಲ್ ಕಮ್ಯುನಿಕೇಶನ್, ನಾನು ಯಾವುದೋ ಒಂದು ವೃತ್ತಿಯಲ್ಲಿರ್ತೇನೆ, ಆ ವೃತ್ತಿಯಲ್ಲಿ ಮಾಡುವ ಸಂವಹನವನ್ನು ಪ್ರೊಫೆಷನಲ್ ಕಮ್ಯುನಿಕೇಶನ್ ಅಂತಾನೆ. ಆ್ಯಂಡ್ ಕಮ್ಯುನಿಕೇಶನ್ ವಿತ್ ಸ್ಟ್ರೇಂಜರ್ಸ್, ಅಪರಿಚಿತರೊಂದಿಗೆ ನಾನು ಸಂವಹನ ಮಾಡಬೇಕು. ಆ ಅಪರಿಚಿತರೊಂದಿಗೆ ಸಂವಹನ ಮಾಡುವಂಥದ್ದಕ್ಕೆ ನನಗೆ ಅಳುಕಿರ್ತದೆ. ಯಾರೋ ಒಬ್ಬರು ಹೊಸಬ್ರು ಟ್ರೈನಲ್ಲಿ ಸಿಕ್ಕಿದ್ರು, ಬಸ್ಸಲ್ಲಿ ಸಿಕ್ಕಿದ್ರು, ಏನು ಅಂದ್ಕೊಂಡ್ಬಿಡ್ತಾರೋ, ಏನು ಮಾಡ್ತಾರೋ ಅಂತ. ಈ ಮೂರು ವಿಚಾರಗಳ ಕಡೆಗೆ ಗಮನ ಕೊಡಿ. ಅಂದರೆ ಪರ್ಸನಲ್ ಕಮ್ಯುನಿಕೇಷನ್ ಅಂದರೆ ನೀವು ನಿಮ್ಮೊಂದಿಗೆ ಮಾಡಿಕೊಳ್ಳುವ ಸಂವಹನವನ್ನು ಅರ್ಥ ಮಾಡ್ಕೊಳ್ಳಿ. ಬಿಕಾಸ್ ನಾವು ಎಷ್ಟೋ ಸರಿ ನಮ್ಮ ಜೊತೆ ನಾವು ಮಾತಾಡ್ಕೊಳ್ಳಲ್ಲ. ಇನ್ಫ್ಯಾಕ್ಟ್ ದೆರ್ ಆರ್ ಅದರ್ 3 ಟೈಪ್ಸ್ ಆಫ್ ಕಮ್ಯುನಿಕೇಷನ್, ಅದು ಕೂಡ ನಿಮ್ಗೆ ಹೇಳಿರ್ತಾನೆ. ಮೀ ಟು ಮೀ ಕಮ್ಯುನಿಕೇಷನ್ ಅಂತ ಹೇಳ್ತಾರೆ. ಇದೆಲ್ಲ ಪುಸ್ತಕಗಳಲ್ಲೂ ಇರುತ್ತದೆ, ಅದು ನಿಮಗೆ ಕೊಡ್ತಾ ಇರ್ತೀನಿ. ಮೀ ಟು ಮೀ ಅಂದರೆ ನಾನು ನನ್ನೊಂದಿಗೆ ಮಾಡಿಕೊಳ್ಳುವ ಸಂವಹನ. ಮೀ ಟು ಯು ಅಂದರೆ ನಾನೀಗ ನಿಮ್ಮ ಜೊತೆ ಮಾತಾಡ್ತಾ ಇದ್ದಾನೆ. ಮೀ ಟು ಯು, ನಾನು ನಿಮ್ಮ ಜೊತೆ ಮಾತನಾಡುತ್ತಿರುವುದು. ಯು ಟು ಮೀ ಅಂತ ಮತ್ತೊಂದು ಕಮ್ಯುನಿಕೇಶನ್. ಏನಂದರೆ ಯು ಅಂದರೆ ನೀವು, ನೀವು ನನ್ನೊಂದಿಗೆ ಮಾಡುವ ಸಂವಹನ, ಅದು ಸಾಮಾನ್ಯವಾಗಿ ಆಲಿಸುವಿಕೆ ಆಗ್ತದೆ ಅನ್ನುವಂಥದ್ದು ನಾವು ಅರ್ಥ ಮಾಡ್ಕೋಬೇಕು. ಆಮ್, ಜೊತೆಗೆ ಆ, ಸುಮಾರು ಜನ ಸರ್ ನಮಗೆ ಒಂಥರ ಟೆನ್ಷನ್, ಒತ್ತಡ ಇರ್ತದೆ ಅಂತ. ಅದಕ್ಕೆ ನಾನೊಂದು 4 C's ಅಂತ ಫಾರ್ಮುಲಾ ಮಾಡಿದ್ದೀನಿ. ಎಲ್ಲರೂ ಒಂದ್ಸರಿ 4 C's ಅಂತ ಟೈಪ್ ಮಾಡಿ, ಅದನ್ನು ಹೇಳ್ತೀನಿ ಏನು ಅಂತ. ಕೂಲ್, ಕಾಮ್, ಕಂಫರ್ಟಬಲ್ ಅಂಡ್ ಕಂಪೋಸ್ಡ್ ಅಂತ. ನೋಟ್ ಮಾಡ್ಕೊಳ್ಳಿ ನಿಮ್ಮ ಒಂದು ನೋಟ್ ಪ್ಯಾಡಲ್ಲಿ ಈ ಪಾಯಿಂಟ್ಸ್ ಎಲ್ಲ ನೋಟ್ ಮಾಡ್ಕೊಳ್ಳಿ. 4 C's ಏನು ಹಾಗಂದ್ರೆ ಕೂಲ್, ಕಾಮ್, ಕಂಫರ್ಟಬಲ್, ಕಂಪೋಸ್ಡ್. ಕೂಲ್ ತಣ್ಣಗೆ, ಕಾಮ್ ಪ್ರಶಾಂತವಾಗಿರೋದು, ಕಂಫರ್ಟಬಲ್ ಆರಾಮದಾಯಕವಾಗಿರೋದು, ಕಂಪೋಸ್ಟ್ ಬ್ಯಾಲೆನ್ಸ್ಡ್ ಆಗಿರೋದು. ಸೊ ಆಗೇನಾಗ್ತದೆ, ನಾವೊಂಥರ ನೀವು ಯಾವುದೇ ವೇದಿಕೆಗೆ ಹೋಗಲಿ ಅಥವಾ ಟಿ ವಿಗೆ ಹೋಗಲಿ, ರೇಡಿಯೋಗೆ ಹೋಗಲಿ ಅಥವಾ ಸೋಷಿಯಲ್ ಮೀಡಿಯಾಗಲಿ, ಆ ಥರದ ಯಾವುದೇ ಟೆನ್ಷನ್ ನಿಮಗುಂಟಾಗೋದಿಲ್ಲ. ಆ ಒಂದು ದೃಷ್ಟಿಯಿಂದ ಈ ಮಾತನ್ನು ನಾನು ಹೇಳಿದೆ. ಜೊತೆಗೆ ಇನ್ನೊಂದು ಕೀವರ್ಡ್ ಕೊಡ್ತಾನೆ, ಏನಂದರೆ ಗತ್ತು, ಗಮ್ಮತ್ತು, ಗಾಂಭೀರ್ಯ. ಗಾಯಿಂದನೇ 3 ಪದಗಳನ್ನು ಹೇಳ್ತಾ ಇದ್ದಾನೆ. ಗತ್ತು, ನಮ್ದೇನೇ ಒಂದು ರೀತಿ ಒಂದು ಸಣ್ಣ ಗತ್ತಿರಬೇಕು, ನಮ್ಮ ತೂಕ ಇರಬೇಕು ಅಂತೀವಲ್ಲ. ಗಮ್ಮತ್ತು, ಅದ ತಕ್ಷಣಕ್ಕೆ ಹಾಗೆ ಮೀನಿಂಗ್ ಹೇಳಕ್ಕಾಗಲ್ಲ, ಯು ವಿಲ್ ಫೀಲ್ ಅಲ್ವಾ. ಗತ್ತು, ಗಮ್ಮತ್ತು, ಗಾಂಭೀರ್ಯ, ಗಾಂಭೀರ್ಯತೆ. ಈ ರಾಜಮನೆತನದವರು ನಡೆ, ನುಡಿ, ವೇಷ, ಉಡುಪು. ನೀವೊಂದ್ಸರಿ ಒಂದು ಸ್ಟೇಜ್ ಮೇಲೆ ಹೋದ್ರೆ ಯು ಆರ್ ಸಮಥಿಂಗ್ ಡಿಫರೆಂಟ್. ಆ ಗತ್ತು, ಗಮ್ಮತ್ತು, ಗಾಂಭೀರ್ಯವನ್ನ
ನೀವೆಲ್ಲರೂ ಇಟ್ಕೋಬೇಕು ಅನ್ನುವಂಥದ್ದು ನನ್ನ ಒಂದು ಹಾರೈಕೆ. ನಾನು ಅಸರ್ಟಿವ್ ಕಮ್ಯುನಿಕೇಷನ್ ಅಂತ ಹೇಳ್ತಾ ಇರ್ತೇನೆ. ಅದರಲ್ಲಿ ದೃಢತೆಯ ಸಂವಹನ. ನಿಮಗೆ ಏನು ಅನ್ನಿಸುತ್ತದೆಯೋ ಅದನ್ನು ನೇರವಾಗಿ ಹೇಳುವ ಕೌಶಲ್ಯವನ್ನು ನಿಮ್ಮದಾಗಿಸಿಕೊಳ್ಳಬೇಕು ಅನ್ನುವಂಥದ್ದು ನನ್ನ ಕಳಕಳಿ. ಡೋಂಟ್ ರೈಸ್ ಯುವರ್ ವಾಯ್ಸ್, ರೈಸ್ ಯುವರ್ ವರ್ಡ್ಸ್ ಅಂತೀವಿ. ಓಕೆ, ಡೋಂಟ್ ರೈಸ್ ಯುವರ್ ವಾಯ್ಸ್, ರೈಸ್ ಯುವರ್ ವರ್ಡ್ಸ್ ಅಂತ. ಅಂದರೆ ನೀವು ಚೆನ್ನಾಗಿ ಪದಗಳನ್ನು ಕಲಿತುಕೊಂಡು ಆ ಪದಗಳನ್ನು ಯಾವ ಸಂದರ್ಭದಲ್ಲಿ ಯಾವ ಪದಗಳನ್ನು ಹೇಗೆ ಹಾಕಬೇಕೋ ಪೋಣಿಸಬೇಕೋ ಪೋಣಿಸಿ. ಎಷ್ಟು ಚೆನ್ನಾಗಿದೆಯಲ್ಲ? ಇದನ್ನು ಟೈಪ್ ಮಾಡ್ರಿ. ರೇಸ್ ಯುವರ್ ವರ್ಡ್ಸ್, ನಾಟ್ ಯುವರ್ ವಾಯ್ಸ್. ರೇಸ್ ಯುವರ್ ವರ್ಡ್ಸ್, ನಾಟ್ ಯುವರ್ ವಾಯ್ಸ್. ಕರೆಕ್ಟ್. ಆಮೇಲೆ ಕಲಿಬೇಕಂತ ಇರ್ತೀರಿ. ನೀವು ಅದು ಏನು ಮಾತಾಡ್ತಾ ಇರ್ತೀರೋ, ಮಾತಾಡ್ತಾ ಮಾತಾಡ್ತಾ ಒಂದು ಕಾನ್ಫಿಡೆನ್ಸ್ ತೊಗೊಳಕ್ಕೆ ಏನು ಮಾಡಿ. ಈಗಂತೂ ಮೊಬೈಲ್ ಇದೆ. ಮೊಬೈಲ್ ತಗೊಂಡು ಒಂದು ನಿಮಿಷ, 2 ನಿಮಿಷ, 3 ನಿಮಿಷ ಮಾತಾಡಿ ನಿಮ್ಮನ್ನು ನೀವೇ ನೋಡ್ಕೊಳ್ಳಿ. ದಟ್ ವಿಲ್ ಗಿವ್ ಯು ಲಾಟ್ ಆಫ್ ಕಾನ್ಫಿಡೆನ್ಸ್. ನಾನು ಇನ್ಫ್ಯಾಕ್ಟ್ ದೂರದರ್ಶನದಲ್ಲಿ ಟಿ ವಿ ಪ್ರೋಗ್ರಾಮ್ಗಳನ್ನು ನೀಡಬೇಕಾದ್ರೆ ರೆಕಾರ್ಡಿಂಗ್ ಮಾಡಿಸ್ಕೊಂಡು ನನ್ನ ಇಂಟ್ರ್ಯೂನ ನಾನೇ ನೋಡ್ತಾ ಇದ್ದಿದ್ದರಿಂದನೇ ನನಗೆ ಹೆಚ್ಚು ಬೇರೆಯವ್ರಿಗಿಂತ ಚೆನ್ನಾಗಿ ಬೆಳೀಲಿಕ್ಕೆ ಸಾಧ್ಯ ಆಯಿತು. ಆ ನನ್ನ ಗುಟ್ಟನ್ನು ನಿಮಗಿಲ್ಲಿ ಶೇರ್ ಮಾಡಿದೆ ಈಗ. ಸೊ ಹಾಗಾಗಿ ವಿಡಿಯೋ ಮುಂಚೆ ಈ ಥರದ್ದೆಲ್ಲ ರೆಕಾರ್ಡಿಂಗ್ ಫೆಸಿಲಿಟೀಸ್ ಕಡಿಮೆ ಇತ್ತು. ನನಗೆ ಬೇರೆ ಯಾರಿಗೂ ಹೇಳಿ ಮಾಡಿಕೊಟ್ಟು ಅದಕ್ಕೊಂದು ಹಣ ಕೊಟ್ಟು ಮಾಡಿಸ್ಕೋತ. ಅಟ್ಲೀಸ್ಟ್ ಆ ಥರ ಒಂದು 300 ರೆಕಾರ್ಡಿಂಗ್ ಇದ್ದಿದ್ದರಿಂದ ನಾನಿವತ್ತು ಜಯಪ್ರಕಾಶ್ ನಾಗ್ತಳ್ಳಿ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ದೂರದರ್ಶನದಲ್ಲಿ ನಡೆಸಿಕೊಟ್ಟ ಸಂದರ್ಶನಗಳ ಒಂದು ಸಾಕ್ಷಿ ನಿಮ್ಮ ಜೊತೆ ಇದೆ. ನಾನು ಹೇಗೆ ಸಂದರ್ಶನ ಮಾಡ್ತಾ ಇದ್ದೆ, ಸುಮಾರು 20-25 ವರ್ಷದವರೆಗಿನ ಬೇರೆ ಬೇರೆ ಸಂದರ್ಭದ ವಿಡಿಯೋಗಳು ಈ ಚಾನಲ್ನಲ್ಲಿ ಲಭ್ಯ ಇದೆ. ಪ್ಲೇಲಿಸ್ಟ್ಗೆ ಹೋಗ್ಬಿಟ್ಟು ನಮ್ಮ ಚಾನಲ್ನಲ್ಲಿ ಗಮನಿಸಿ, ನಿಮಗೆ ಟಾಪಿಕ್ಸ್ ಗೊತ್ತಾಗ್ತದೆ. ಆ ವಿಡಿಯೋಗಳನ್ನು ನೋಡಬೇಕು ಅಂತ ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇನೆ. ಮಾತುಗಳು ನಮ್ಮ ವ್ಯಕ್ತಿತ್ವದ ಪ್ರತಿನಿಧಿ ಅಂತ ಕೂಡ ನಾನು ಹೇಳ್ತಾ ಇರ್ತೇನೆ. ಕಾರಣ ಏನಂದರೆ, ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಮ್ಮ ಮಾತುಗಳ ಮೂಲಕ ನನ್ನ ವ್ಯಕ್ತಿತ್ವ ಎಂಥದ್ದು ಅಂತ ನಾನು ಬಿಟ್ಕೊಡ್ತಾ ಇರ್ತೀನಿ ಜನಕ್ಕೆ. ಸುಮಾರು ಜನಕ್ಕೆ ನನ್ನ ನುಡಿಗನ್ನಡಿ ಕೃತಿಯಲ್ಲಿ ನನ್ನ ಮೊದಲನೇ ಚಾಪ್ಟ್ರನ್ನೇ ಮಾತು ಮತ್ತು ವ್ಯಕ್ತಿತ್ವ ಅಂತ ಬರೆದಿದ್ದೇನೆ. ಈಗ ಫಾರ್ ಎಕ್ಸಾಂಪಲ್, ನಾನು ತುಂಬ ಕಟುವಾಗಿ ಮಾತಾಡ್ತಾ ಇರ್ತೀನಿ. ಕ್ರೂರಿಯಾಗಿದ್ದರೆ ನನ್ನ ಹತ್ರ ಒಂಥರ ಉತ್ತಮವಾದ ಮಾತುಗಳು ಬಾಯಿನಲ್ಲಿ ಬರಲ್ಲ. ಒಡಿ ಬಡಿ ಕಡಿ ಅಂತಲೇ ಬರ್ತಾ ಇರ್ತದೆ ಅಲ್ವೇ? ಸೊ ಹಾಗಾಗಿ ನಾವು ವ್ಯಕ್ತಿತ್ವ ವಿಕಾಸನದ ವಿಚಾರಗಳನ್ನು ಕೂಡ ಅರಿತಿದ್ರೆ ನಮ್ಮ ಭಾಷಣ ಚೆನ್ನಾಗಿ ಆಗತ್ತೆ ಅಂತ ನನಗಂತೂ ಅರ್ಥ ಆಗಿದೆ. ಅದನ್ನು ಕೂಡ ನಿಮ್ಮೆಲ್ರಿಗೂ ಅರ್ಥ ಮಾಡಿಸ್ತಾ ಇರ್ತೀನಿ. ನಾನು ಸಂದರ್ಶನ ಕೌಶಲ್ಯವನ್ನು ದೂರದರ್ಶನದಲ್ಲಿ ಫಸ್ಟು ನಾನು ನ್ಯೂಸ್ ರೀಡರ್ಗೆ ಸೆಲೆಕ್ಟ್ ಆಗಿದೆ. ಆಮೇಲೆ 2 ವರ್ಷ ಆದಮೇಲೆ ಒಂದಿನ ಹೊಸ ಪ್ರೋಗ್ರಾಮ್ ಶುರುವಾಯಿತು. ಆಗ ಅರೌಂಡ್ 2001ನಲ್ಲಿ ಬೆಳಗು ಅಂತ ಒಂದು ಕಾರ್ಯಕ್ರಮ ಚಂದ್ರನ ಟಿ ವಿಯಾಗ ಬೆಳಿಗ್ಗೆ 7 ಗಂಟೆಯಿಂದ 7:40ಕ್ಕೆ. ಸೊ ನಾನೇ ಫಸ್ಟ್ ಆ್ಯಂಕರ್ ಬೆಳಗು ಕಾರ್ಯಕ್ರಮ ನಡೆಸ್ಕೊಟ್ಟವನಲ್ಲಿ. ಹಾಗಾಗಿನೇ ಬೆಳಗುನಲ್ಲೇ ಮೋರ್ ದೆನ್ 1000 ಶೋಸ್ ಪ್ರೆಸೆಂಟ್ ಮಾಡಿರ್ಬೋದು ನಾನು. ಇನ್ನು ಉಳಿದ ದೂರದರ್ಶನದ ಬೇರೆ ಬೇರೆ ಕಾರ್ಯಕ್ರಮಗಳು ಎಲ್ಲ ಸೇರಿದ್ರೆ ಮೋರ್ ದೆನ್ 1500-600 ಆಗತ್ತೆ. ಬೇರೆ ಬೇರೆ ಟಿ ವಿ ಚಾನಲ್ಲು ಎಲ್ಲ ಸೇರಿಸಿದರೆ ಒಂದು 2000 ಟಿ ವಿ ಶೋಸ್ನ ನಾನು ನಡೆಸ್ಕೊಟ್ಟಿದ್ದೇನೆ. ಇಲ್ಲಿ ಸಂದರ್ಶನ ಕಲೆಯಲ್ಲಿ ನಾನು ಕಲ್ತಿದ್ದೇನೆಂದರೆ, ಒಬ್ಬ ವ್ಯಕ್ತಿಯನ್ನು ಪರಿಚಯ ಮಾಡಬೇಕಾದ್ರೆ ಅವರ ಇಡೀ ಬದುಕನ್ನು, ಹಿಂದೆ, ಇವತ್ತು, ಮುಂದೆ, ಅವರ ಬಾಲ್ಯ, ಯೌವನ, ಮಿಡ್ಲ್ ಏಜ್, ಅದಾದಮೇಲೆ ನೆಕ್ಸ್ಟ್ ಏಜ್, ಗ್ರಾಫ್, ಯಾವ್ಯಾವ ಸಂದರ್ಭದಲ್ಲಿ ಅವರಲ್ಲಿ ಟರ್ನಿಂಗ್ ಪಾಯಿಂಟ್ಸ್ ಆಯಿತು, ಒಂದು ಅರ್ಥ ಮಾಡ್ಕೋಬೇಕು. ಪ್ರತಿಯೊಬ್ಬ ಜೀವನ ಒಂದು ವಿಶಿಷ್ಟ. ನಾನು ಅದನ್ನು ಮನಸ್ಸಲ್ಲಿ ಇಟ್ಕೊಳ್ತಾ ಇದ್ದೆ.
ಕ್ರ್ಯಾಚ್ ಅಂದರೆ ಹೊಸ ಶಿಟೆ, ಅದರಲ್ಲಿ ಹೊಸ ಪಾಯಿಂಟೆ. ಯಾಕೆಂದರೆ ಪೇರೆಂಟ್ಸ್ ಬೇರೆ ಇರ್ತಾರೆ, ನಾವು ನೋಡೋಕೆ ಒಂದೇ ಥರ ಇರಲ್ಲ. ಯಾವುದೋ ಊರಲ್ಲಿ ಹುಟ್ತೀವಿ, ಯಾವುದೋ ಊರಲ್ಲಿ ಬೆಳಿತೀವಿ, ಎಲ್ಲೋ ಓದ್ತೀವಿ, ಯಾವುದೋ ಸ್ಕೂಲ್ಗೆ ಹೋಗ್ತೀವಿ, ಎಲ್ಲೋ ಹೋಗ್ತೀವಿ, ಯಾರೋ ಟೀಚರ್ ಸಿಗ್ತಾರೆ. ಸೊ ಹಾಗಾಗಿ ಎಲ್ಲರ ಬದುಕು ವಿಭಿನ್ನವೇ. ಇಟ್ಸ್ ಎ ನ್ಯೂ ಬುಕ್. ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಈಸ್ ಎ ನ್ಯೂ ಬುಕ್. ಸೊ ನೀವು ಅಷ್ಟೇ ನಿಮ್ಮ ಬದುಕಿನ ಆ, ಅನುಭವದ ಪುಟಗಳಂತ ಇದ್ದಾಗ, ನಿಮ್ಮ ಬದುಕಿನಲ್ಲಿ ಈಗಾಗಲೇ ನಡೆದಿರುವ ಘಟನೆಗಳು, ಇದುವರೆಗೆ ಆಗಿರುವ ನಿಮ್ಮ ಅನುಭವಗಳು, ಇದನ್ನೇ ಮಾತಾಡ್ತಾ ಬರ್ತಾ ಇದ್ರು ನಿಮ್ಗೊಂದ್ರ ಥರ ಕಾನ್ಫಿಡೆನ್ಸ್ ಬರ್ತದೆ. ಓಕೆ. ನನ್ನ ಮಾತುಗಳು ನನ್ನ ಬದುಕಿನ ಜೊತೆಗೆ ಹೇಗೆ ಮಾತಾಡ್ತಾ ಬಂದೆ ಅಂತ ನಿಮ್ಗೇನಾದ್ರು ತಿಳ್ಕೊಳ್ಳೋ ಕುತೂಹಲ ಇದ್ದರೆ, ಜೋಶ್ ಟಾಕ್ಸ್ ಕನ್ನಡ ಜಯಪ್ರಕಾಶ್ ನಾಗ್ತಿಳ್ಳಿ ಅಂತ ಯೂಟ್ಯೂಬ್ ಸರ್ಚಲ್ಲಿ ಕೊಡಿ. ಒಂದು ವಿಡಿಯೋ ಇದೆ, 17 ನಿಮಿಷ ನಾನು ಮಾತಾಡಿದ್ದೇನೆ. ಅಂದರೆ ನನ್ನ ಬದುಕನ್ನು ಉದಾಹರಣೆಯಾಗಿ ಅವರು ಒಂದು ರೀತಿ ಮೆಸೇಜ್ ಕೊಡಬೇಕು ಜಯಪ್ರಕಾಶ್ ಅಂದರು. ನನಗೆ ಒಂಥರ ವಿಶೇಷ ಅನ್ನಿಸ್ತು. ಅದರಲ್ಲೊಂದು ಪ್ರಯತ್ನ ಪಟ್ಟಿದ್ದೇನೆ. ನೋಡಿ ಅಲ್ಲಿ ಕಾಮೆಂಟ್ ಮಾಡಬೇಕು ಅಂತ ಹೇಳ್ತೇನೆ. ಇನ್ನು ನನ್ನ ದೂರದರ್ಶನದ ಸಂದರ್ಶನಗಳು ತುಂಬ ದೊಡ್ಡ ದೊಡ್ಡ ಸಾಧಕರು, ಯೋಗಾಚಾರ್ಯ BK ಅಯ್ಯಂಗಾರ್, ಡಾಕ್ಟರ್ ಮಾಸ್ಟರ್ ಹಿರಣ್ಯ, ಜಸ್ಟಿಸ್ ಶಿವರಾಜ್ ಪಾಟೀಲ್, ಪಂಡಿತ್ ಸುಧಾಕರ್ ಚತುರ್ವೇದಿ, ಜಲಿಯನ್ ವಾಲಾಬಾಗ್ ದುರಂತವನ್ನು ಕಣ್ಣಾರೆ ನೋಡಿದವರು, ಗಾಂಧೀಜಿ ಜೊತೆ ಇದ್ದವರು, ಸುಭಾಷ್ ಚಂದ್ರ ಬೋಸ್ ಜೊತೆ ಇದ್ದವರು, ರಾಧಾಕೃಷ್ಣನ್ ಜೊತೆಲಿದ್ದವರು, ಸುಮಾರು 100 ವೈದ್ಯರುಗಳನ್ನು, ಕೆಲವರು ಸುಮಾರು IAS IPS ಈ ಥರದ ಎಷ್ಟೊಂದು ಜನರನ್ನು ಸಂದರ್ಶನ ಮಾಡುವ ಒಂದು ಅವಕಾಶ ಸಿಕ್ಕಿತ್ತು. ಅವತ್ತು ಏನು ವಿಷಯ ಇರ್ತದೆ, ನಾವತ್ತು ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ, ಆ ವ್ಯಕ್ತಿ ಬಗ್ಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನ. ಸೊ ಒಂದು ವ್ಯಕ್ತಿಯ ಬಗ್ಗೆ ನಾನು ಮಾತನಾಡಬೇಕಾದಾಗ ಆ ವ್ಯಕ್ತಿಯ ಪೂರ್ವಾಪರಗಳನ್ನು, ಮಾಹಿತಿಯನ್ನು ಕಲೆಕ್ಟ್ ಮಾಡಬೇಕು. ಗೊತ್ತಿಲ್ಲ ಅಂದರೆ ಅವ್ರ ಹತ್ರ ಕೇಳಿ ತಗೋಬೇಕು, ಅಥವಾ ರೈಟಿಂಗ್ ಫಾರ್ಮೆಟಲ್ಲಿ ಆಗ್ಬೋದು. ಕೇಳಿ ತಗೊಂಡು ಅನಲೈಸ್ ಮಾಡಿ ಅವ್ರಿಗೆ ಯಾವ ಪ್ರಶ್ನೆಯನ್ನು ಕೇಳ್ಬೋದು, ಯಾವ ಪ್ರಶ್ನೆಯನ್ನು ಕೇಳಬಾರ್ದು ಅನ್ನುವ ಔಚಿತ್ಯತೆ ನಮಗಿರಬೇಕು. ಸಂವಾದ ಕಲೆಯ ಮೂಲಕ ನಾನು ಜಯಪ್ರಕಾಶ್ ನಾಗ್ತಿಳ್ಳಿ ಬೆಳೆದಿದ್ದೇನೆ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಸಂತೋಷ ಆಗುತ್ತೆ. ಅಂದರೆ ಮಾತಾಡ್ತಾ 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 ನಾನು ಜ್ಞಾನವನ್ನು ಸಂಗ್ರಹಿಸಿದೆ. ಜೊತೆಗೆ ಆ ವ್ಯಕ್ತಿಗಳು ಯಾಕೆ ದೊಡ್ಡವರಾದರು, ಏನು ಅವರಲ್ಲಿ ವಿಶೇಷತೆ ಆಯಿತು, ವಾಟ್ ಈಸ್ ದಟ್ ಮೇಡ್ ಹಿಮ್ ಟು ಬಿಕಮ್ ಗ್ರೇಟ್ ಅರ್ಥ ಮಾಡ್ಕೊಳ್ಳುತ್ತಾ ಬಂದೆ. ದಟ್ ಹ್ಯಾಸ್ ಹೆಲ್ಪ್ ಮೀ ಎ ಲಾಟ್. ಓಕೆ. ಸೊ ನೀವು ಅದಕ್ಕೋಸ್ಕರ ಸಂದರ್ಶನ ನಮಗೆ ಎಷ್ಟೊಂದು ಜನ ಬರ್ತಾ ಇರ್ತಾರೆ, ನಮ್ಮ ದೈನಂದಿನ ಚಟುವಟಿಕೆಗಳಲ್ಲೂ ಸಿಗ್ತಾ ಇರ್ತಾರೆ. ಯಾವುದೇ ವ್ಯಕ್ತಿ ಸಿಕ್ಕಾಗ ಅವ್ರ ಜೊತೆ ಒಂದು ಪೆಪ್ ಟಾಕ್ ಥರ ಮಾತಾಡ್ತೀವಿ. ಆಗ ನಿಮ್ಗೇನು ತಿಳ್ಕೋಬೇಕು ಮಾಡಬೇಕು ಚೆನ್ನಾಗಿ ತಿಳ್ಕೊಂಡ್ರೆ, ಅದು ಎಸ್ಪೆಷಲಿ ಸೇಲ್ಸ್ ಮಾರ್ಕೆಟಿಂಗ್ ಫೀಲ್ಡವ್ರಂತೂ ಈ ಕಲೆನ ತಮ್ಮದಾಗಿ ಮಾಡಿಕೊಂಡ್ರೆ ನಿಮ್ಮ ಬಿಸ್ನೆಸ್ ಇನ್ನೂ ಸ್ವಲ್ಪ ಚೆನ್ನಾಗಿ ಆಗ್ತದೆ ಅಂತ ನನಗಂತೂ ಅನಿಸಿದೆ. ಮಾತಿನ ಮಂಟಪದಿಂದ ಬಾಂಧವ್ಯದ ಬೆಸುಗೆ ಅಂತ ಕರಿತೇನೆ ನಾನು. ಇದು ನಾವೇನು ಮಾಡ್ತೀವಿ, ಮಾತುಗಳನ್ನು ಆಡ್ತಾ 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 ಒಂದು ಮಂಟಪ ಕಟ್ತೀವಿ, ಕರೆಕ್ಟಾ? ಅದು ಅಲ್ಲಿ ಮಾತಾಡ್ತಾ ನಾವು ಒಂದು ಸಂಬಂಧಿಕರ ಜೊತೆ ಮಾತಾಡಿದಾಗ ಒಂದು ಸಂಬಂಧ ಬೆಳೀತದೆ, ಅಥವಾ ಇಲ್ಲಿ ಆಡಿಯನ್ಸ್ ಜೊತೆ ನಾನು ಒಂದು ಸಂಬಂಧವನ್ನು ಬೆಸೆಯುವ ಪ್ರಯತ್ನ ಮಾಡ್ತೇನೆ. ನನ್ನ ವಿಚಾರಗಳನ್ನು ಅವರಿಗೆ ಅರ್ಥ ಮಾಡಿಸುವ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಸೊ ಹಾಗಾಗಿ ಸರಿಯಾದ ಸಂದರ್ಭದಲ್ಲಿ ಸೂಕ್ತ ಮಾತುಗಳನ್ನು ಸೂಕ್ತ ವ್ಯಕ್ತಿಗೆ ಎಷ್ಟು ಬೇಕೋ ಅಷ್ಟು ಮಾತನಾಡೋದು ಇಲ್ಲಿ ತುಂಬ ತುಂಬ ಮುಖ್ಯ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ.